ಬಾತ್ರೂಮ್ ರಿಪೇರಿ ವಿಚಾರಕ್ಕೆ ಕಿರಿಕಾಗಿದೆ. ಮನೆ ಓನರ್ ಬಾಡಿಗೆದಾರರ ನಡುವೆ ಗಲಾಟೆಯಾಗಿದೆ. ಬಾತ್ರೂಮ್ ರಿಪೇರಿ ವಿಚಾರಕ್ಕೆ ಕಿರಿಕಾಗಿದೆ. ಮನೆ ಓನರ್ ಬಾಡಿಗೆದಾರರ ನಡುವೆ ಗಲಾಟೆಯಾಗಿದೆ. ಬೆಂಗಳೂರಿನ ಚಂದ್ರ ಲೇಔಟ್ನಲ್ಲಿ ನಡೆದಿರುವಂತಹ ಘಟನೆ ಇದು. ಮಾತಿಗೆ ಮಾತು ಬೆಳೆದು ಕೊನೆಗೆ ಹೊಡೆದಾಟ ಮಾಡಿಕೊಂಡಿದ್ದಾರೆ. ಗಲಾಟೆಯ ದೃಶ್ಯ ಸಿಸಿಟಿವಿಯಲ್ಲಿ ಕೂಡ ಸೆರೆಯಾಗಿದೆ. ಚಂದ್ರ ಲೇಔಟ್ ಠಾಣೆಯಲ್ಲಿ ಕೇಸ್ ಕೂಡ ದಾಖಲಾಗಿದೆ. ಬಾತ್ರೂಮ್ ರಿಪೇರಿ ವಿಚಾರಕ್ಕೆ ಕಿರಿಕ್ ಮಾಡ್ಕೊಂಡಿದ್ದಾರೆ. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದಾರೆ ಯಾವ ರೀತಿ ಹೊಡೆದಾಟವನ್ನ ಮಾಡ್ಕೊಂಡಿದ್ದಾರೆ ಅಂತ. ಮನೆ ಓನರ್ ಜೊತೆಗೆ ಬಾಡಿಗೆದಾರರ ನಡುವೆ ನಡೆದಿರುವಂತಹ ಗಲಾಟೆ ಇದು. ಮಾತಿಗೆ ಮಾತು ಬೆಳೆದು ಕೊನೆಗೆ ಹೊಡೆದಾಟವನ್ನ ಮಾಡ್ಕೊಂಡಿದ್ದಾರೆ. ಬೆಂಗಳೂರಿನ ಚಂದ್ರ ಲೇಔಟ್ನಲ್ಲಿ ನಡೆದಿರುವಂತಹ ಘಟನೆ. ಇನ್ನು ಗಲಾಟೆಯ ದೃಶ್ಯ ಕೂಡ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಚಂದ್ರ ಲೇಔಟ್ ಠಾಣೆಯಲ್ಲಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಸ್ ಕೂಡ ದಾಖಲಾಗಿದೆ. ಬಾತ್ರೂಮ್ ರಿಪೇರಿ ಮಾಡಿಸುವಂತಹ ವಿಚಾರಕ್ಕೆ, ಅದು ಕೂಡ ಕ್ಷುಲ್ಲಕ ವಿಚಾರ, ಆ ಒಂದು ಕ್ಷುಲ್ಲಕ ವಿಚಾರಕ್ಕೆ ರಸ್ತೆಯಲ್ಲಿ ಈ ರೀತಿಯಾಗಿ ಹೊಡೆದಾಟ ಮಾಡುವುದು ಎಷ್ಟು ಸರಿ? ಒಂದು ವೇಳೆ ಈಗ ಬಾಡಿಗೆದಾರದೇನಾದ್ರೂ ತಪ್ಪಿತ್ತು ಅಂತಂದ್ರೆ ಪೊಲೀಸ್ ಠಾಣೆಗೆ ಹೋಗಿ ಕಂಪ್ಲೇಂಟ್ ಕೊಡಬಹುದಾಗಿತ್ತು, ಅಥವಾ ಓನರ್ದೇ ತಪ್ಪಿತ್ತು ಅಂತಂದ್ರೆ ಪೊಲೀಸ್ ಠಾಣೆಗೆ ಹೋಗಿ ಕಂಪ್ಲೇಂಟ್ ಕೊಡಬಹುದಿತ್ತು. ಪೊಲೀಸರು ಬಂದು ವಿಚಾರಣೆ ಮಾಡ್ತಾ ಇದ್ರು. ಅದನ್ನ ಹೊರತುಪಡಿಸಿ ಈ ರೀತಿಯಾಗಿ ಹೊಡೆದಾಟ ಮಾಡೋದು ಎಷ್ಟು ಸರಿ? ಈಗ ಹೆಂಗಾಗತ್ತೆ ಅಂತಂದ್ರೆ, ಈಗ ಓನರ್ಗೂ ಕೂಡ ಭಯ ಇರುತ್ತೆ. ಅಯ್ಯೋ, ಬಾಡಿಗೆದಾರರು ಈ ತರದವ್ರು ಏನಾದ್ರು ಬಂದ್ರೆ ಏನಪ್ಪಾ ಮಾಡೋದು ಅಂತ ಯೋಚನೆ ಮಾಡ್ತಾರೆ ಕೆಲವೊಂದಿಷ್ಟು ಓನರ್ಸ್. ಅದ್ರ ಜೊತೆಗೆ ಬಾಡಿಗೆದಾರರು ಅಷ್ಟೇ, ಅಯ್ಯೋ ಇಂಥ ಓನರ್ ಇದ್ಬಿಟ್ರೆ ನಾವ್ ಹೆಂಗಪ್ಪ ಮನೆಗೆ ಹೋಗೋದು ಅಂತ ಯೋಚನೆ ಮಾಡೋ ಪರಿಸ್ಥಿತಿ ಇದಾವೆ. ಅಂತದ್ರಲ್ಲಿ ಈ ರೀತಿಯಾಗಿ ರಸ್ತೆಯಲ್ಲಿ ಹೊಡೆದಾಟ ಮಾಡ್ಕೊಂಡ್ರೆ ಏನ್ ಹೇಳಬೇಕಿಂತವ್ರಿಗೆ? ಬುದ್ಧಿವಂತರು ಜೊತೆಗೆ ಎಲ್ಲರೂ ಕೂಡ ಒಂದ್ ಸ್ವಲ್ಪ ಎಜುಕೇಟೆಡ್ ಇರ್ತಾರೆ. ಅಂತದ್ರಲ್ಲಿ ಈ ರೀತಿಯಾಗಿ ರಸ್ತೆಯಲ್ಲಿ ಜಗಳ ಆಡೋದು ಎಷ್ಟು ಸರಿ? ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರೋಹನ್. ಕೇವಲ ಒಂದು ಕ್ಷುಲ್ಲಕ ಕಾರಣಕ್ಕೆ ಈ ರೀತಿಯಾಗಿ ಗಲಾಟೆ ಮಾಡ್ಕೊಂಡಿದ್ದಾರೆ. ಏನೆಲ್ಲ ಅಪ್ಡೇಟ್ ಇದೆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ರೋಹನ್? ಮತ್ತೊಮ್ಮೆ ಸಂಪರ್ಕ ಮಾಡ್ತೀವಿ. ಒಂದು ಕ್ಷುಲ್ಲಕ ವಿಚಾರಕ್ಕೆ ಕಿರಿಕ್ ಮಾಡ್ಕೊಂಡಿದ್ದಾರೆ ಮನೆ ಓನರ್ ಮತ್ತೆ ಬಾಡಿಗೆದಾರರು. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ ಯಾವ ರೀತಿ ಹೊಡೆದಾಟ ಮಾಡ್ತಾ ಇದ್ದಾರೆ ಅಂತ. ಅಲ್ಲಿ ಮಹಿಳೆಯರು ಕೂಡ ಇದ್ದಾರೆ, ಮಹಿಳೆಯರು ಕೂಡ ಹೊಡೆದಾಟವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಯಾವ ವಿಚಾರಕ್ಕೆ ಅನ್ನೋದು ಇನ್ನೂ ಕೂಡ ಸ್ಪಷ್ಟನೆ ಆಗಿಲ್ಲ. ಬಾತ್ರೂಮ್ ವಿಚಾರಕ್ಕೆ ಅನ್ನೋದು ಗೊತ್ತಾಗಿಲ್ಲ, ಆದ್ರೆ ಇದ್ರಲ್ಲಿ ಯಾರ್ದು ತಪ್ಪು ಅನ್ನೋದು ಬೇಕಲ್ಲ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರೋಹನ್. ಬಾತ್ರೂಮ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಿರಿಕ್ ಆಗಿದೆ ಎಂಬ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗಿದೆ. ಆದ್ರೆ ನಿಜಕ್ಕೂ ಅದೇ ವಿಚಾರಕ್ಕೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಗಲಾಟೆ ಆಗುವಂತದ್ದು ಏನಾಯ್ತು ರೋಹನ್? ಸಾಹಿತ್ಯ ಏನಂದ್ರೆ, ಇದು ಬಾತ್ರೂಮ್ ಒಂದು ರಿಪೇರಿ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಏನು ಮನೆ ಓನರ್ ಮತ್ತೆ ಬಾಡಿಗೆ ಜೊತೆಗೆ ಭಾರಿ ಒಂದು ದೊಡ್ಡ ಗಲಾಟೆ ನಡೆದಿರತಕ್ಕಂಥ ಘಟನೆ ಈಗ ಚಂದ್ರ ಲೇಔಟ್ ಠಾಣಾ ವ್ಯಾಪ್ತಿಯಲ್ಲಿ ಈಗಾಗಲೇ ಬೆಳಕಿಗೆ ಬಂದಿದೆ. ಸಾಮಾನ್ಯವಾಗಿ ಸಣ್ಣ ಪುಟ್ಟ ಗಲಾಟೆ ಅಂತಂದ್ರೆ ಈ ರೀತಿಯಾಗಿ ಕೈ ಮಿಲಾಯಿಸುವಂತದ್ದು ದೊಡ್ಡ ವಿಚಾರ ಅಂತಾನೆ ಹೇಳ್ಬೋದು. ಈ ವಿಚಾರ ಗಮನಿಸಿದಾಗ ಕೆಲವೊಂದಿಷ್ಟು ಆರಂಭದಲ್ಲಿ ಮಾತಿನ ಚಕಮಕಿ ಕೂಡ ನಡೆಯುತ್ತೆ. ಆ ಘಟನೆ ನಂತರ ಹಂತವಾಗಿ ತೀವ್ರ ಸ್ವರೂಪ ಪಡೆದುಕೊಂಡು ಮನೆ ಮಾಲೀಕ ಹಾಗೂ ಅಲ್ಲಿ ಏನು ಟೆನೆಂಟ್ ಇದ್ದಂತಹವನು ಪರಸ್ಪರ ಒಂದು ಆರೋಪ ಪ್ರತ್ಯಾರೋಪ ಈಗ ಮಾಡ್ತಾ ಮಾತಿಗೆ ಮಾತು ಬೆಳೆದು ದೊಡ್ಡ ಜಗಳನೆ ಅಂತಾಗಿದೆ ಅಂತಾನೆ ಹೇಳ್ಬೋದು. ಏನು ಮಾತಿನ ಗಲಾಟೆಯಿಂದ ಹೆಚ್ಚಿನ ಇಬ್ಬರು ಕೋಪಕ್ಕೆ ಒಳಗಾಗ್ತಾರೆ, ಕೈ ಮಿಲಾಯಿಸೋ ಹಂತಕ್ಕೂ ಕೂಡ ಹೋಗ್ತಾರೆ. ಮಾಲೀಕರು ಮತ್ತು ಬಾಡಿಗೆದಾರರ ಮೇಲೆ ಕೂಡ ಒಬ್ಬರ ಮೇಲೆ ಒಬ್ಬರ ಹಲ್ಲೆ ನಡೆಸಿದ ದೃಶ್ಯಾವಳಿಗಳು ಈಗಾಗಲೇ ಲಭ್ಯವಾಗಿರ್ತಕ್ಕಂಥದ್ದು. ಈ ಸಿಸಿಟಿವಿಯಲ್ಲಿ ಕೂಡ ಈಗಾಗಲೇ ಸೆರೆಯಾಗಿರುವಂತದ್ದು. ಇದೀಗ ಈ ವಿಡಿಯೋ ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಕೂಡ ಈಗ ವ್ಯಾಪಕ ಕೂಡ ಹರಿದಾಡ್ತಾ ಇದೆ. ಈ ವಿಡಿಯೋದಲ್ಲಿ ಇಬ್ರು ಕೂಡ ಪರಸ್ಪರ ಬಡದಾಡ್ಕೊಂಡಿದ್ರಿಂದ ಸ್ಥಳೀಯ ನಿವಾಸಿಗಳಿಗೂ ಕೂಡ ಇದು ದೊಡ್ಡ ಆತಂಕದ ವಾತಾವರಣ ನಿರ್ಮಾಣವಾಗಿದೆ ಅಂತ ಹೇಳ್ಬೋದು. ಇದು ಸಣ್ಣ ವಿಷಯದ ದೊಡ್ಡ ಸಮಸ್ಯೆಯಾಗಿ ಕಾಣಬಹುದು ಎಂಬುದಕ್ಕೆ ಈಗ ಒಂದು ಘಟನೆ ಉದಾಹರಣೆ ಅಂತಾನೆ ಹೇಳ್ಬೋದು. ಇದು ಸಂಬಂಧಪಟ್ಟ ಹಾಗೆ ಈಗಾಗಲೇ ಪೊಲೀಸ್ ಅಧಿಕಾರಿ ಚಂದ್ರ ಲೇಔಟ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಪ್ರಕರಣ ಕೂಡ NCR ದಾಖಲಾಗಿದೆ. ಇಬ್ಬರ ವಿರುದ್ಧ ಈಗಾಗಲೇ ವಿಚಾರಣೆ ಕೂಡ ನಡೆಸಲಾಗ್ತಾ ಇದೆ. NCR ನಾನ್ ಕಾಗ್ನಿಸಬಲ್ ರಿಪೋರ್ಟ್ ಅನ್ನ ದಾಖಲಿಸಿಕೊಂಡು ಮುಂದಿನ ಕ್ರಮ ಕೈಗೊಳ್ಳೋಕೆ ಈಗಾಗಲೇ ಪೊಲೀಸರು ಎಲ್ಲ ಸಿದ್ಧತೆಯನ್ನು ಕೂಡ ನಡೆಸಿಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು. ಸಾಹಿತ್ಯ. ಓಕೆ, ಥ್ಯಾಂಕ್ ಯು ರೋಹನ್ ನಿಮ್ಮೆಲ್ಲ ಮಾಹಿತಿಗಾಗಿ. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.